ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ. ಕರ್ನಾಟಕ ಸರ್ಕಾರದ ಸಂವಿಧಾನ ಜಾಗೃತಿ ಜಾಥಾವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ ತಾಲೂಕಾ ಆಡಳಿತ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ದಿನಾಂಕ 16/2/2024 ಕರ್ನಾಟಕ ಸರ್ಕಾರದ ಬೃಹತ್ ಯೋಜನೆಯಾದ ಸಂವಿಧಾನ ಜಾಗೃತಿ ಜಾಥಾ ಗಡಿ ಪಂಚಾಯಿತಿಯಾದ ಕೇರವಾಡಕ್ಕೆ ಆಗಮಿಸಿತು. ತಹಸೀಲ್ದಾರ್ ಹಾಗೂ ತಾಲೂಕಾ ಆಡಳಿತ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಖಾನಾಪುರ ತಾಲೂಕಿನ 51 ಪಂಚಾಯಿತಿಯುದ್ದಕ್ಕೂ ಸುಮಾರು 1 ವಾರದವರೆಗೆ ನಡೆಯಲಿದ್ದು, ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಸಂವಿಧಾನ ಪೀಠಿಕೆ ಓದಿ ಸಾರ್ವಜನಿಕರಿಗೆ ಸಂವಿಧಾನಬದ್ಧ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ದಿನಾಂಕ 22/2/2024 ನಡೆದು ತಾಲೂಕಿನ ಕೊನೆಯ ಪಂಚಾಯಿತಿಯಾದ ಬೈಲೂರಿಗೆ ಅಂತ್ಯಗೊಂಡು ದಿನಾಂಕ 24 ಮತ್ತು 25 ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಯುವುದು. ಇಂದು ತಾಲೂಕಿನ ಹೋಬಳಿ ಪ್ರದೇಶವಾದ ಬೀಡಿ ಗ್ರಾಮಕ್ಕೆ ಜಾಥಾ ಆಗಮಿಸಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು, ಪಂಚಾಯಿತಿ ಸಿಬ್ಬಂದಿ, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘಟನೆಗಳು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಈ ಜಾಥಾದ ಉದ್ದೇಶವನ್ನ ದಲಿತ ಸಂಘಟಕರಾದ ರಾಜಶೇಖರ್ ಹಿಂಡಲಗಿ, ಶರದ ನಾಯಕ ವಿವರಿಸಿದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ನಳ್ಳಿ, KS ನ್ಯೂಸ್ 24x7. ಇವತ್ತು ಖಾನಾಪುರ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕರ್ನಾಟಕ ಘನ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ಸಂವಿಧಾನದ ಮಹತ್ವವನ್ನು ತಿಳಿಸುವ ಒಂದು ಬೃಹತ್ ಯೋಜನೆಯಾಗಿದೆ. ಸಂವಿಧಾನ ನಮ್ಮ ಬಾಳಿನಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಯಾವ ರೀತಿ ಕೆಲಸ ಮಾಡ್ತೈತಿ ಮತ್ತು ಅದು ಯಾವ ರೀತಿ ನಮ್ಮ ಪ್ರತಿಯೊಂದು ಕ್ಷಣಕ್ಕೆ ಸಂವಿಧಾನ ಎಲ್ಲೇ ಯಾವುದೇ ಸಾಮಾಜಿಕ ಇರಲಿ, ರಾಜಕೀಯ ಇರಲಿ, ಶೈಕ್ಷಣಿಕ ಇರಲಿ ಅಥವಾ ಇನ್ಯಾವುದೇ ಒಂದು ಇರಲಿ, ಅದಕ್ಕೆ ಸಂವಿಧಾನನೇ ಅದಕ್ಕೆ ಅಲ್ಲಿ ಅಡ್ಡ ಬಂದು ಏನು ತಪ್ಪಾದ್ರೂ ಅದಕ್ಕೆ ಸಂವಿಧಾನನೇ ಕಾರಣ ಆಗುತ್ತೆ, ಸಂವಿಧಾನನೇ ತಿದ್ದಕ್ಕೂ ಕಾರಣ ಆಗುತ್ತೆ. ಈ ರೀತಿಯಾಗಿ ಇರುವಂಥ ಒಂದು ಸಂವಿಧಾನವನ್ನು ನಮ್ಮ ಶಾಲಾ ಮಕ್ಕಳಿಗಿರಲಿ, ಹಳ್ಳಿ ಜನಾಂಗದವ್ರಿಗಿರಲಿ, ಪ್ರತಿಯೊಬ್ಬರಿಗೆ ಈ ಸಂವಿಧಾನವನ್ನು ತಿಳಿಸುವಂಥ ಕೆಲಸ ಕರ್ನಾಟಕ ಸರ್ಕಾರ ಇದೇನು ಹಮ್ಮಿಕೊಂಡೈತಿ ಭಾಳ ಒಳ್ಳೆಯ ಕೆಲಸ ಐತಿ. ಅದಕ್ಕಾಗಿ ಇದು ಖಾನಾಪುರ ತಾಲೂಕಿನೊಳಗೆ ನಿನ್ನೆಯಿಂದ ಕೆರವಾಡದಿಂದ ಲಿಂಗನಮಠ, ಗೋದೋಳಿ, ಈ ಬೀಡಿ, ಇವತ್ತು ನಂಜನಕೋಟನಲ್ಲಿ ಬಂದಿದೆ. ಈ ಸಂವಿಧಾನ ಜಾಗೃತಿ ಜಾಥಾ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನು ಏನೈತಿ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 1949 ನವೆಂಬರ್ 26 ಸಂವಿಧಾನ ಸಮರ್ಪಣೆ ಮಾಡಿರು, ಆವತ್ತನ ಒಂದು ಮಾತು ಹೇಳ್ರಿ. ಯಾಕಂದ್ರೆ ಇವತ್ತಿನ ದೇಶದ ರಾಜಕಾರಣ ಏನು ನಡೆದಿಲ್ಲ, ಆ ರಾಜಕಾರಣದ ದೃಷ್ಟಿಕೋನ ಇಟ್ಕೊಂಡನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಒಂದು ಎಚ್ಚರಿಕೆ ಮಾತು ಕೊಟ್ಟಿದ್ರು ಆವತ್ತನ 1949 ನವೆಂಬರ್ 26. ಯಾಕಂದ್ರೆ ಈ ಇವತ್ತಿನ ರಾಜಕಾರಣಗಳು ನಡ್ಕೊತಕ್ಕಂಥ ಏನು ಕೆಟ್ಟ ನೀತಿ ಇದಾವಲ್ಲ, ಆ ನೀತಿಗೋಸ್ಕರನ ಬಾಬಾ ಸಾಹೇಬ್ ಮುಂದಾಲೋಚನೆ ಮಾಡ್ಯಾನ ಅವತ್ತು ಹೇಳ್ರಿ. ನನ್ನ ಸಂವಿಧಾನ ಎಷ್ಟೇ ಪ್ರಕಾರವಾಗಿದ್ದರೂ, ಎಷ್ಟೇ ಶ್ರೇಷ್ಠವಾಗಿದ್ದರೂ ಕೂಡ ಆ ಸಂವಿಧಾನ ನಡೆಸೋವಂಥ ಜನ ಕೆಟ್ಟವರಾಗಿದ್ದರಿಂದ ನನ್ನ ಸಂವಿಧಾನ ವಿಫಲ ಆಗ್ತೈತಿ ಅನ್ನೋಕೆ ಅವರು ಅವತ್ತೇನೆ ಹೇಳಿದರು. ಇವತ್ತಿಗೂ ಕೂಡ ಕೆಲ ರಾಜಕಾರಣಿಗಳಿಂದ ಆ ಮಾತುಗಳು ಬರ್ತಾ ಇದ್ದಾವೆ. ಸಂವಿಧಾನ ಬದಲಾಯಿಸಕ್ಕೆ ಬಂದಿರೋದು ನಾವು ಅನ್ನೋಂಥ ಒಂದು ಮಾತುಗಳು ಬಂದಿದ್ದಾವೆ. ಅದಕ್ಕಾಗಿ ಈ ಸಂವಿಧಾನ ಏನು ಹೇಳ್ತೈತೆ ಅವ್ರಿಗೂ ಗೊತ್ತೈತೆ, ಬಟ್ ಅವ್ರು ಇಂಟೆನ್ಷನ್ಲಿ ಇದನ್ನು ಕೆಲವೊಬ್ಬರು ಈ ರೀತಿ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡೈತಿ ಅಂದ್ರೆ, ಇದು ಸಂವಿಧಾನ ಏನೈತಿ, ಸಂವಿಧಾನ ಏನಿಲ್ಲ ಅನ್ನೋದಕ್ಕನ್ನು ತಿಳುವಳಿಕೆ ಕೊಡ್ಲಕ್ಕನ್ನು ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ KRDS ಸಂಘಟನೆ ವತಿಯಿಂದ ಅವ್ರು ರಾತ್ರಿ ಹಗಲಿ ಆ ಜಾಥಾ ಜೊತೆ ಬೆಂಬಲ ಕೊಟ್ಟು ಅದಕ್ಕೆ ಸಂವಿಧಾನ ಜಾಗೃತಿ ಜಾಥಾವನ್ನು ಯಶಸ್ವಿ ಮಾಡ್ಲಿಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳ್ಕೊಂಡು ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ಜೈ ಭೀಮ್, ಜೈ ಭಾರತ್. ಸರ್, ನಿಮ್ಮ ಹೆಸರು ರೀ? ಶರದ್ ಹೊನ್ನಾಯ್ಕ್ ಅಂತೇಳಿ, ಏನು ಸಾಮಾಜಿಕ ಕಾರ್ಯಕ್ರಮ. ಏನು ಇವತ್ತಿನ ದಿವಸ ನಿನ್ನೆಯಿಂದ ಕರ್ನಾಟಕ ಸರ್ಕಾರದ ಒಂದು ಸಂವಿಧಾನ ಜಾಗೃತ ಜಾಥಾ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಖಾನಾಪುರ ತಾಲೂಕಿಗೆ ಪಾದಾರ್ಪಣೆ ಮಾಡಿದೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಅದ್ಧೂರಿಯಾಗಿ ಸ್ವಾಗತ ಕೋರುವ ಮುಖಾಂತರ ಒಂದು ತಾಲೂಕಿಗೆ ಬರಮಾಡಿಕೊಂಡು ನಿನ್ನೆ ಕೇರವಾಡ ಹಾಗೂ ಲಿಂಗನಮಠ
ಗೋಧೋಳಿ ಗ್ರಾಮೋತ್ಸವ ಮಾಡಿ ಇವತ್ತಿನ ದಿವಸ ಈಗ ಬಿಡಿ ಗ್ರಾಮ ಪಂಚಾಯತಿ ಮುಗಿಸ್ಕೊಂಡು ಈಗ ಇಟಗಿಗೆ ಹೋಗುವಂಥ ಒಂದು ಕೆಲಸ ನಡೀತಾ ಇದೆ. ಇದು ಒಂದು ಸಂವಿಧಾನ ಜಾಗೃತಿ ಜಾಥಾ 75ನೇ ವರ್ಷದ ಒಂದು ಸಂವಿಧಾನವನ್ನು ಸಮರ್ಪಿಸಿಕೊಂಡಂಥ ಒಂದು ವರ್ಷದ 75 ವರ್ಷಗಳ ತುಂಬಿದು ವಿಶೇಷವಾಗಿ ರಾಜ್ಯ ಸರ್ಕಾರ ಇದೊಂದು ಅಭೂತಪೂರ್ವವಾದಂಥ ಒಂದು ಸಂವಿಧಾನ ಜಾಗೃತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಇದು ಭಾರಿ ಹೆಮ್ಮೆ ವಿಷಯ. ಯಾಕಂದರೆ ನಮಗೆ ಸಂವಿಧಾನದಲ್ಲಿ ಏನು ನಮಗೆ ಮೂಲಭೂತ ಹಕ್ಕುಗಳಿರ್ಬೋದು, ಶೈಕ್ಷಣಿಕ ಹಕ್ಕುಗಳಿರ್ಬೋದು, ರಾಜಕೀಯ ಹಕ್ಕುಗಳಿರ್ಬೋದು ಮತ್ತು ನಮ್ಮ ಕರ್ತವ್ಯಗಳ ಬಗ್ಗೆ ಕುರಿತು ಸಂವಿಧಾನವಾಗಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಈ ಜಾಥಾದ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಏನು ನಾವು ಕಂಡಂತೆ ಒಬ್ಬ ಚಹಾ ಮಾರುವಂಥ ವ್ಯಕ್ತಿಯು ಕೂಡ ದೇಶದ ಪ್ರಧಾನಿ ಆಗ್ಬೋದು, ಒಬ್ಬ ಆಟೋ ಓಡಿಸುವಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದು ಕೂಡ ಉದಾಹರಣೆಯಲ್ಲಿದೆ. ಮೊನ್ನೆ ನಮ್ಮ ಬೆಳಗಾವಿ ಜಿಲ್ಲೆ ಒಂದು ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲ ಅಂದರೂ ಕೂಡ ತಪ್ಪಾಗಲಾರದು ಒಬ್ಬ ಕಾರ್ಮಿಕ ಮಹಿಳೆ, ಬಡ ಕುಟುಂಬದಿಂದ ಬಂದ ಕಾರ್ಮಿಕ ಮಹಿಳೆ ಇವತ್ತಿನ ದಿವಸ ಒಂದು ಮೇಯರ್ ಸ್ಥಾನದಲ್ಲಿ ಕುಂಡಿರ್ತಾ ಇದ್ದಾರೆ ಅಂದರೆ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನವೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಈಗ ಖಾನಾಪುರ ತಾಲೂಕಿನಾಗ ಜಾಥಾ ಯಾವಾಗಿಂದ ಶುರುವಾಗಿದೆ ಸರ್? ಈಗ ಜಾಥಾ ನಿನ್ನೆಯಿಂದ ಖಾನಾಪುರ ತಾಲೂಕಿಗೆ ಸಾಯಂಕಾಲ 6 ಗಂಟೆಗೆ ಪಾದಾರ್ಪಣೆಗೊಂಡಿದೆ. ಇದು ದಿನಾಂಕ 22ನೇ ತಾರೀಕಿನವರೆಗೂ ಕೂಡ ಸತತವಾಗಿ 1 ವಾರಗಳ ಕಾಲ ಸಂವಿಧಾನ ಜಾಗೃತ ಜಾಥಾ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿದೆ. ಈ ಜಾಥಾಗ ಜನರಿಂದ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ? ಜನರಿಂದ ಇದಕ್ಕೆ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಬಾಬಾ ಸಾಹೇಬರ ಬಗ್ಗೆ ಗೌರವ ಕೂಡ ಇದೆ, ಸಂವಿಧಾನ ಬಗ್ಗೆ ಗೌರವ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಜಾಗೃತಿ ಮೂಡಿಸೋದು, ಮಕ್ಕಳಿಗೆ ಶೈಕ್ಷಣಿಕವಾಗಿರ್ಬೋದು ಮತ್ತು ಹೆಣ್ಣು ಮಕ್ಕಳಿಗೆ ಕೊಟ್ಟಂಥ ಒಂದು ಕಾರ್ಯಕ್ರಮ ಹಾಗೂ ಅವ್ರಿಗೆ ಕೊಟ್ಟಂಥ ಹಕ್ಕುಗಳಿರ್ಬೋದು, ಅವರ ಸ್ವತಂತ್ರ ಹಕ್ಕು, ಸಾಮಾಜಿಕ ಹಕ್ಕು, ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕನ್ನು ಕೊಟ್ಟಿರೋದು ತುಂಬ ಅಭೂತಪೂರ್ವವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾಲೂಕಿನಾಗ ಎಷ್ಟನೇ ತಾರೀಕಿನವರೆಗೂ ಇದು ಮುಂದುವರಿತೈತೆ ರೀ? ಇದು 22ನೇ ತಾರೀಕುವರೆಗೂ ಮುಂದುವರಿಯುತ್ತದೆ. ಕಟ್ಟಕಡೆಯ ಒಂದು ಜಾಂಬೋಟಿ ಭಾಗದಲ್ಲಿರುವಂಥ ಒಂದು ಬೈಲೂರು ಗ್ರಾಮ ಪಂಚಾಯತಿಗೆ ಮುಕ್ತಾಯಗೊಂಡು ಬೆಳಗಾವಿ ಮೂಲಕ ದಿನಾಂಕ 24, 25ನೇ ತಾರೀಕು ದಿವಸ ಒಂದು ಬೃಹತ್ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅಲ್ಲಿಗೆ ತೆರಳುತ್ತೆ ಜಾಥಾ. ನಿಮ್ಮ ಹೆಸರೇನು ರೀ? ರಾಜಶೇಖರ್ ಹಿಂಡಲಗಿ, DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬೆಳಗಾವಿ.